So probably we'll have second women prime minister, if everything goes well. So opposition parties ಹೇಳ್ತಾ ಇದಾರಲ್ಲ ಅವ್ರಿಗೆ ಅಜೆಂಡಾನೇ ಗೊತ್ತಿರಲಿಲ್ಲ ಅಂತ. The women MPs voices should have been united irrespective of party. Many women have proved it. That's why Jayalalitha is one of the women state ಇಂದ ಪ್ರಧಾನಿ ದೇವೇಗೌಡ ನಮ್ಮ ಕನ್ನಡಿಗ ಪ್ರಧಾನಿ ಇದ್ರು. But men will not appreciate it, you know it. 181 women will get ರಿಸರ್ವ್ ಸೀಟ್. ಇದು ಸೋಲು ಅಂತ ಹೇಳಿದ್ರೆ ತಪ್ಪು. ಅದು ನಿಮ್ಮ ನಾರಿ ಶಕ್ತಿ ಆಕ್ಚುಲಿ ತೋರಿಸಿ ಪಾರ್ಲಿಮೆಂಟ್ಗೆ. ಅವ್ರು ಹೇಳ್ತಾ ಇದ್ದಾರೆ ನಾರಿ ಶಕ್ತಿ ಎಲ್ಲ ತೋರಿಸಿ. ಅಲ್ಲಿ ಡಿಲಿಮಿಟೇಷನ್ ಬಿಲ್ ರ್ಯಾಪ್ಡ್ ಇನ್ ಎ ಸ್ಯಾರಿ, ಡಿಲಿಮಿಟೇಷನ್ ಬಿಲ್ಗೆ ಸೀರೆ ಹಾಕೊಂಡು ಇದು PM ಹೇಳ್ತಾರೆ ಕ್ರೆಡಿಟ್ ನಿಮಗೆ ಕೊಡ್ತೀನಿ, ಆಪೋಸಿಷನ್ ಹೇಳ್ತಾರೆ ಇಲ್ಲ ನೀವೇ ಕ್ರೆಡಿಟ್ ತಗೊಳ್ಳಿ. ವಾಟ್ ಈಸ್ ದಿಸ್? ನಮ್ಗೆ ಗೊತ್ತಿದ್ದು ಆಕ್ಚುಲಿ ಇದು ಸೀರೆ ಯಾರಿಗೆ ಇವರು ಉಡ್ಸಿದ್ದಾರೆ ಅಂತ. 2029 ವೇಟ್ ಮಾಡೋದು ಬೇಡ, ಈಗಲೇ ಮಾಡಿಬಿಡೋಣ. ವಿ ವಿಲ್ ನೆವರ್ ಹ್ಯಾವ್ ಅ ವುಮನ್ ಪ್ರೈಮ್ ಮಿನಿಸ್ಟರ್. The same applies to the men mentality in parliament also. ನಾರಿ ಶಕ್ತಿ ವಂದನ್ ಅಧಿನಿಯಮನ ಅದೆಲ್ಲ ಬೇಡ. ಬಟ್ ಕಟ್ ದ ಡ್ರಾಮಾ. ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಾಂತಲಾ ಧರ್ಮರಾಜ್. ಇವತ್ತು ನಾನು ಮಾತಾಡಲೇಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಮಹಿಳಾ ಮೀಸಲಾತಿ. ಈ ಒಂದು ವಿಷಯ ಏನು ಇಡೀ ರಾಷ್ಟ್ರಾದ್ಯಂತ ಚರ್ಚೆಯನ್ನು ಅಲ್ಲೋಲ ಕಲ್ಲೋಲ ತಲ್ಲಣ ಎಲ್ಲ ಸೃಷ್ಟಿಸಿದೆ. ಇದರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾನು ಮಾತಾಡೋಕ್ಕಿಂತ ನಮ್ಮ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಮತ್ತು ಹಿರಿಯ ಪತ್ರಕರ್ತ ಇವರು ಬೇಸಿಕಲಿ ಆಯಿಷಾ ಖಾನಂ ಇವರನ್ನ ಕರೆದಿದ್ವಿ. ಆಯಿಷಾ ಖಾನಂ ಬಗ್ಗೆ ಹೆಚ್ಚಿನ ಪರಿಚಯ ಏನು ಯಾರಿಗೂ ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಕಳೆದ 3 ದಶಕಗಳಿಂದ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರದಲ್ಲಿ ಪತ್ರಿಕೋದ್ಯಮ ರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದ್ದಾರೆ. ಸಾಕಷ್ಟು ವಿಷಯಗಳನ್ನ ಅವರು ಕವರ್ ಮಾಡಿದ್ದಾರೆ. ವಿಶೇಷವಾಗಿ ಅವರು ಬ್ರಿಕ್ಸ್ ಏನು ಮಹಾಶೃಂಗ ಸಭೆಯನ್ನ ಅವರು 2 ಸರಿ ಸತತವಾಗಿ ಕವರ್ ಮಾಡಿದ್ದಾರೆ. ಹಾಗೇನೆ ಕುಂಭಮೇಳ ಇರ್ಬೋದು, ಅವರ ಇದು ಏನು ವೆರೈಟಿ ಅವರು ಕವರ್ ಮಾಡಿರುವಂತಹ ವಿಷಯಗಳು LTT ಪ್ರಭಾಕರನ್ನಿಂದ ಹಿಡಿದು ವೀರಪ್ಪನ್ನಿಂದ ಹಿಡಿದು ಬ್ರಿಕ್ಸ್ ಶೃಂಗದಿಂದ ಹಿಡಿದು ಕುಂಭಮೇಳದಿಂದ ಹಿಡಿದು ನೀವು ಏನ್ ಕೇಳಿ ಅವ್ರು ಎಲ್ಲವನ್ನು ಕೊನೆಗೆ ಒಂದ್ ದಿವಸ ಕೇಳಿದ್ರೆ ಉಡುಪಿಲಿದ್ದೀನಿ ಅಂತಾರೆ, ಇನ್ನೊಂದ್ ದಿವಸ ಕೇಳಿದ್ರೆ ಚೆನ್ನೈಯಲ್ಲಿದ್ದೀನಿ ಅಂತಾರೆ. ಹಾಗೆ ಅವರು ಕೆಲಸ ಮಾಡಿರೋ ಸಂಸ್ಥೆಗಳು ಅಷ್ಟೇ, ಅವರು ಕಾರ್ಯನಿರ್ವಹಿಸಿರೋ ಸಂಸ್ಥೆಗಳು ಅಷ್ಟೇ. ಅವರು ವಿಜಯ್ ಮಲ್ಯ ಒಡೆತನದ ಏಷನೇಜ್ ಇಂದ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿ ಆ ನಂತರ ಅವರು ಸ್ಟಾರ್ ನ್ಯೂಸ್ ಚಾನೆಲ್ನ ದಕ್ಷಿಣ ಭಾರತದ ಹೆಡ್ ಆಗಿ ಕೆಲಸ ಮಾಡಿರೋರು. ಆ ನಂತರ ಅವರು ದೂರದರ್ಶನದಲ್ಲಿ ಕೂಡ ವಿಶೇಷ ಪ್ರತಿನಿಧಿಯಾಗಿ ಬಹಳ ಸುದೀರ್ಘ ಕಾಲ ಕಾರ್ಯನಿರ್ವಹಿಸಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಅದರಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಬಹುತೇಕ ಕಾರ್ಯಕ್ರಮಗಳನ್ನ ದಕ್ಷಿಣ ಭಾರತದಿಂದ ಕವರ್ ಮಾಡಿರೋರು ಆಯಿಷಾ ಖಾನಂ ಅವರು. ಇವತ್ತು ಆಯಿಷಾ ಖಾನಂ ಅವರು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿ ಬಹಳ ಉತ್ತಮ ಹಾಗೂ ರಚನಾತ್ಮಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಅವರು ಮಹಿಳಾ ಮೀಸಲಾತಿ ಬಗ್ಗೆ ನಮ್ಮೊಂದಿಗೆ ಮಾತನಾಡೋದಕ್ಕೆ ಬಂದಿದ್ದಾರೆ. ಯಾಕೆ ಆಯಿಷಾ ಖಾನಂ ಅವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ, ಇವಾಗ ಯಾರನ್ನೇ ಕರೆದ್ರು ಅವರು ಪರವಾಗಿ ಮಾತಾಡ್ತಾರೆ, ಇಲ್ಲ ವಿರೋಧವಾಗಿ ಮಾತಾಡ್ತಾರೆ. ಆದ್ರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಸಮತೋಲನದಿಂದ ಮಾತಾಡೋರು ಬೇಕು ಅಂತ ಹೇಳಿ ನಾವು ಹಿರಿಯ ಪತ್ರಕರ್ತರಾಗಿರುವಂತಹ ಆಯಿಷಾ ಖಾನಂ ಅವರನ್ನ ಕರೆದಿದ್ವಿ. ಆಯಿಷಾ, ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದ ಶಾಂತಲಾ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವು ಶಾಂತಲಾ, ನಿಮ್ಮ ನಾನು ಇಂಟ್ರೊಡಕ್ಷನ್ ಕೊಟ್ಟಿರೋದು ನೀವು ನೋಡಿದ್ರೆ ಇದೇ ಮಹಿಳಾ ಶಕ್ತಿ. ದಿಸ್ ಈಸ್ ದ ಮ್ಯೂಚುವಲ್ ಅಡ್ಮಿರೇಷನ್ ದಟ್ ವಿ ಶುಡ್ ಬಿ ಸೀನ್ ರಿಫ್ಲೆಕ್ಟಿಂಗ್ ಇನ್ ದ ಪಾರ್ಲಿಮೆಂಟ್. ಸೊ ಥ್ಯಾಂಕ್ ಯು, ಆ ಇಂಟ್ರೊಡಕ್ಷನ್ಗೋಸ್ಕರ ತುಂಬಾ ಥ್ಯಾಂಕ್ಸ್. ನೋಡಿ, ಅದಕ್ಕೆ ಪತ್ರಕರ್ತರನ್ನ ನಾವ್ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ನಾವು ಮಾತಾಡೋ ಪ್ರತಿಯೊಂದನ್ನು ಎಲ್ಲಿ ಕನೆಕ್ಟ್ ಮಾಡ್ಬೇಕೋ ಅಲ್ಲಿಗೆ ಕನೆಕ್ಟ್ ಮಾಡ್ತಾರೆ. ಅದೇ ಪತ್ರಕರ್ತರ ಒಂದು ಏನು ಥಿಂಕಿಂಗು ಮತ್ತೆ ಅವರ ಒಂದು ಆಲೋಚನಾ ಕ್ರಮ ಅಂತ ನಾವ್ ಹೇಳ್ತೀವಲ್ಲ ಅದು. ಈಗ ಈ ಸಾಕಷ್ಟು ಚರ್ಚೆ ಆಗ್ಬಿಟ್ಟಿದೆ ಮಹಿಳಾ ಮೀಸಲಾತಿ. 18ನೇ ತಾರೀಕು ಯಾವತ್ತು ಇದು ಸೋಲಾಯ್ತು ಅಂತ ಹೇಳ್ತಾರೆ. ಮಹಿಳಾ ಮೀಸಲಾತಿ ಒಂದು ಜಾರಿಗೆ ಸೋಲಾಯ್ತು, ಬಹಳ ಹಿನ್ನಡೆ ಆಯ್ತು, ಇನ್ನು ಸಾಧ್ಯನೇ ಇಲ್ಲ ಮಹಿಳೆಯರಿಗೆ ಮೀಸಲಾತಿ ಸಿಗೋದು ಅಂತ ಹೇಳ್ತಾರಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಆಕ್ಚುಲಿ ವಾಸ್ತವ ಚಿತ್ರಣ ಏನು? ವೆಲ್ ಶಾಂತಲಾ, ನಾವು ತುಂಬಾ ಡಿಸ್ಕಷನ್ ನೋಡಿದ್ದೀವಿ ಇದ್ರ ಬಗ್ಗೆ, ಮತ್ತೆ ಲಾಟ್ ಆಫ್ ಪೀಪಲ್ ಹ್ಯಾವ್ ರಿಟರ್ನ್ ಅಬೌಟ್ ಇಟ್. ಇದು ಸೋಲು ಅಂತ ಹೇಳಿದ್ರೆ ತಪ್ಪು. ಅದು ಯಾಕೆಂದ್ರೆ ನೆಕ್ಸ್ಟ್ ಡೇನು ನಾವು ತುಂಬಾ ನ್ಯೂಸ್ ಪೇಪರ್ಸ್ ಅಲ್ಲಿ ಹೆಡ್ಲೈನ್ಸ್ ನೋಡಿದ್ವಿ. ಒನ್ ನ್ಯೂಸ್ ಪೇಪರ್ ದ ಹಿಂದೂ ಹ್ಯಾಡ್ ಪರ್ಫೆಕ್ಟ್ ಹೆಡ್ಲೈನ್. ನಾವು ಆಕ್ಚುಲಿ ವಿಮೆನ್ಸ್ ರಿಸರ್ವೇಶನ್ ಬಿಲ್ ಡಿಫೀಟೆಡ್ ಅಂತ ಎಲ್ಲರೂ ಟಿವಿ ಮೇಲೆ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ರು. ಒನ್ ಹೆಡ್ಲೈನ್ ದಟ್ ಶುಡ್ ವಾಸ್ ದ ಡಿಲಿಮಿಟೇಷನ್ ಬಿಲ್ ಡಿಫೀಟೆಡ್.
It was a delimitation bill. It was delimitation bill that they were talking about. And very interesting, you know, this TMC MP, Mahua Moitra, she gave a very interesting, she gave a very interesting aspect to that. She said, idu Mahila reservation bill alla idu. This is actually delimitation bill wrapped in a saree. Delimitation bill ಗೆ ಸೀರೆ ಹಾಕೊಂಡು ಇದು ಸೀರೆ ಸುತ್ಬಿಟ್ಟು ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ತಂದಿದ್ದಾರೆ, ಸೊ ದಟ್ ಮಹಿಳೆ ವಿಮೆನ್ ರಿಸರ್ವೇಶನ್ ಬಿಲ್ ಅಂತ ಕಾಣ್ಬೇಕು ಅಂತ. ಸೊ ನಮ್ಗೆ ಗೊತ್ತು ಇದು ಆಕ್ಚುಲಿ ಇದು ಸೀರೆ ಯಾರಿಗೆ ಇವರು ಉಟ್ಸಿದ್ದಾರೆ ಅಂತ. ಇದು ಡಿಲಿಮಿಟೇಷನ್ ಬಿಲ್ ದಟ್ ವಾಸ್ ಆಕ್ಚುಲಿ ಡಿಫೀಟೆಡ್. ಸೊ ವಿಮೆನ್ಸ್ ರಿಸರ್ವೇಶನ್ ಬಿಲ್ ಆಲ್ರೆಡಿ ಪಾಸ್ ಆಗಿದೆ ಶಾಂತಲ. 2023 ನಾವು ರಿಪೋರ್ಟ್ ಮಾಡಿದೀವಿ, 2023 ಅಲ್ಲಿ ಆಲ್ರೆಡಿ ಪಾಸ್ ಆಗಿದೆ. ರಾಜ್ಯಸಭಾ, ಲೋಕಸಭಾ ಮತ್ತೆ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ. ಅಂಡ್ ಅವಾಗ ಹೇಳಿದ್ರು ದಟ್ ಟೈಮ್ ವಿ ವಿಲ್ ಇಂಪ್ಲಿಮೆಂಟ್ ದಿಸ್ ಇನ್ 2029 ಆಫ್ಟರ್ ಡಿಲಿಮಿಟೇಷನ್, ಸೆನ್ಸಸ್ ಆದ್ಮೇಲೆ. ಅದರಲ್ಲಿ ಲಾ ಆಗಿದೆ, ಅದು ಇಟ್ಸ್ ಅ ಲಾ. ಅದರಲ್ಲಿ ಪ್ರೊವಿಷನ್ ಬರ್ದಿದ್ದಾರೆ, ಲಾ ನಮ್ಮ ಸೆನ್ಸಸ್ ಆದ್ಮೇಲೆ ನಾವು 2029 ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಎವ್ರಿಬಡಿ ಅಗ್ರೀಡ್. ಪಾರ್ಲಿಮೆಂಟ್ ವಾಸ್ ವೆರಿ ಹ್ಯಾಪಿ. ಎವ್ರಿವನ್ ಸ್ವಲ್ಪ ಡೂಸ್ ಎಲ್ಲ ಕೊಟ್ಟರು ಪಾರ್ಲಿಮೆಂಟ್ ಹೊರಗಡೆ. ಸೊ ಇಟ್ ವಾಸ್ ವೆರಿ ಯುನೋ ವೆಲ್ ಟೇಕನ್. ಮತ್ತೆ ಸಡನ್ ಆಗಿ ಇದು ಈಗ ಬಂದಿದೆ ಪಾರ್ಲಿಮೆಂಟ್ ಅಲ್ಲಿ. ಇಟ್ ಕೇಮ್ ಇನ್ ಡಿಫರೆಂಟ್ ರ್ಯಾಪ್ಡ್ ಅಪ್ ಪ್ಯಾಕೇಜ್. ಅದೇ ಈ ರಾಜಕೀಯ ಷಡ್ಯಂತ್ರಗಳಿಗೆ ಮಹಿಳೆಯರ ಹಕ್ಕುಗಳನ್ನ ಹಾಸ್ಟೇಜ್ ಮಾಡೋದು ಅಂತ ಹೇಳ್ತೀವಲ್ಲ, ಇದು ಆ ತರಹದ ಕತೆ ಅಂತ ಹೇಳ್ಬೋದು. ಹಾಸ್ಟೇಜ್ ಆಲ್ಸೋ ಅಂಡ್ ಹೈಡಿಂಗ್ ಬಿಹೈಂಡ್ ವಿಮೆನ್. ನಿಮ್ಗೆ ಪವರ್ ಬೇಕು, ನಿಮ್ಗೆ ನೀವು ಏನ್ ಡಿಸಿಷನ್ಸ್ ಮುಂದೆ ಇಟ್ಕೊಂಡು ನೀವು ನಿಮ್ಮ ಒಂದು ವಾಂಟ್ ಟು ಡೂ ಸಮಥಿಂಗ್. ಸೊ ಇದು ಆಕ್ಚುಲಿ 2023 ಅಲ್ಲಿ ಲಾ ಆದ್ಮೇಲೆ 544 ಇಂದ ಹೌ ಮಚ್ 850 ಆಗುತ್ತೆ ಅಂತ ಇತ್ತು. ಸೊ ಆಗ ನಾವು ಈ ಪಾರ್ಲಿಮೆಂಟ್ ಅಲ್ಲಿ ಇನ್ ಕೇಸ್ ಇಫ್ ದ ಪ್ರೈಮ್ ಮಿನಿಸ್ಟರ್ ವಾಂಟೆಡ್, ಅವ್ರಿಗೆ ವಿಮೆನ್ ರಿಸರ್ವೇಶನ್ ಬಗ್ಗೆ ಅಷ್ಟೊಂದು ಇಫ್ ಯು ಹ್ಯಾಡ್ ಸೋ ಮಚ್ ಕನ್ಸರ್ನ್ ಅಬೌಟ್ ಇಟ್, ಯು ಶುಡ್ ಹ್ಯಾವ್ ಸೆಡ್ ವಿಲ್ ಇಂಪ್ಲಿಮೆಂಟೆಡ್ ನಾವು ಒಂದು ಡ್ರಾಫ್ಟ್ ಚೇಂಜ್ ಮಾಡ್ಬಿಡೋಣ, 2029 ವೇಟ್ ಮಾಡೋದು ಬೇಡ, ಈಗಲೇ ಮಾಡ್ಬಿಡೋಣ ಅಂತ. ಯಾಕೆ ನೀವು ಡಿಲಿಮಿಟೇಷನ್ ಮಾಡ್ತಾ ಇದ್ದೀರಾ? ಡಿಲಿಮಿಟೇಷನ್ಗೆ 50% ಫಾರ್ಮುಲಾ ಕೊಟ್ಟರು. ಫಾರ್ಮುಲಾ ಏನಂದ್ರೆ, ಈಗ ಇರೋದು ಸೆನ್ಸಸ್ ಆಗಿಲ್ಲ. ಸೆನ್ಸಸ್ ನಮ್ಮ ಹತ್ರ ಇರೋದು 2011 ಸೆನ್ಸಸ್ ಇರೋದು ನಮ್ಮ ಹತ್ರ, ಅದು ಆಗಿಲ್ಲ. ಸೊ ಇಟ್ ವಾಸ್ ಸಪೋಸ್ ಟು ಹ್ಯಾಪನ್ ಇನ್ 2021, ಆಗಿಲ್ಲ. ಸೊ ಪ್ರೈಮ್ ಮಿನಿಸ್ಟರ್ ಬ್ರಾಟ್ ಅ ಫಾರ್ಮುಲಾ ಸೇಯಿಂಗ್ 50% ಕೊಡ್ತೀನಿ ಅಂದ್ರೆ ಬೈ ಫಾರ್ ಆಲ್ ದ ಸ್ಟೇಟ್ 50% ನೀವು ಫ್ಲಾಟ್ ತಗೊಂಡ್ಬಿಡಿ. ನಿಮ್ಮ ಸೆನ್ಸಸ್ ತರ ಫಾರ್ಮುಲಾ ಅಪ್ಲೈ ಮಾಡಿ, ಯು ಟೇಕ್ ದ ಅಸ್ಯೂಮ್ಡ್ ಪಾಪ್ಯುಲೇಷನ್ ಇನ್ಕ್ರೀಸ್. ಅಸಂಪ್ಷನ್ ಅದು ಫ್ಲಾಟ್ 50% ಎಲ್ಲ ಸ್ಟೇಟ್ಗೆ. ಸೊ ಅದರಿಂದ ನೋಡಿದ್ರೆ ಸೀಟ್ಸ್ ಆರ್ ಗೋಯಿಂಗ್ ಅಪ್ ಫಾರ್ ನಾರ್ದರ್ನ್ ಸ್ಟೇಟ್, ಸ್ಪೆಷಲಿ UP. ದಟ್ ವಾಸ್ ಅ ಕನ್ಸರ್ನ್ ಅಲ್ವಾ? ಈಗ ನಾವು ಕನ್ಸರ್ನ್ ಏನಂದ್ರೆ, ದಕ್ಷಿಣದವರು ಪರವಾಗಿಲ್ಲ, ಇಟ್ಸ್ ಓಕೆ, ವಿ ಹ್ಯಾವ್ ಲಿಮಿಟೆಡ್ ಸೀಟ್ಸ್ ಬರ್ಲಿ, ವಾಟ್ ಎವರ್ ವಿ ಎಂಟೈಟಲ್ ಇರ್ಲಿ, ಬಟ್ ಅವರ್ ಪೊಲಿಟಿಕಲ್ ಸೇ ವಿಲ್ ಗೆಟ್ ರಿಡ್ಯೂಸ್. We will never have a woman prime minister. In case there is a woman, we will never have a say in women making a second women prime minister. So other concern ittu. That is why everybody got together and defeated this delimitation bill. Idu link ಮಾಡಬೇಡಿ ಅಂತ. ನೀವು ರಿಸರ್ವೇಶನ್ ಜೊತೆ ಲಿಂಕ್ ಮಾಡಬೇಡಿ, ಯಾಕಂದ್ರೆ ಅದು ಆಲ್ರೆಡಿ ಲಾ ಆಗಿದೆ. ನೀವು ಡಿಲಿಮಿಟೇಷನ್ ಬಗ್ಗೆ ಮಾತಾಡಿ, ಲೆಟ್ ಅಸ್ ವೇಟ್ ಟಿಲ್ 2029. ಸೊ therefore it was defeated by the opposition. So which was, I think, in a way, it is good that it was defeated because we don't have actual data. ಪ್ರಾಪರ್ ಆಗಿ ಬರ್ಲಿ ಅಂತ. ಹೌದಲ್ವಾ? ನಿಮ್ಗೆ ಇಂಪ್ಲಿಮೆಂಟೇಷನ್ ಮಾಡ್ಬೇಕು, ಇವತ್ತೇ ಮಾಡಿ. 543 ಇದೆಲ್ಲ ಇವತ್ತು ಮಾಡಿ. ಇಫ್ ಯು ಡೂ ಇಟ್, ಇಂಪ್ಲಿಮೆಂಟ್ ಇಟ್ ಟುಡೇ, 543ಕ್ಕೆ ಮಾಡೋದು. ಈಗ ಮಾಡಿದ್ರೆ ಎಷ್ಟು? ಈಗ 181 ವಿಮೆನ್ ವಿಲ್ ಗೆಟ್ ರಿಸರ್ವ್ ಸೀಟ್ಸ್. ಮಹಿಳೆಯರು ಬರ್ತಾರೆ ಅಲ್ಲಿ. ಅದಕ್ಕೆ ರೆಡಿ ಇಲ್ಲ, ಯಾರು ರೆಡಿ ಇಲ್ಲ. ಫರ್ಗೆಟ್ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ಶಾಂತರ, ಇಂಟ್ರೆಸ್ಟಿಂಗ್. ಫಾರ್ ಅ ಕಾಮನ್ ಪರ್ಸನ್ ಟು ಅಂಡರ್ಸ್ಟ್ಯಾಂಡ್, ವಿ ಗೋ ಇನ್ ಬಸ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ನೋಡ್ತೀವಿ ವಿಮೆನ್ ಸೀಟ್ಸ್ ರಿಸರ್ವ್ ಇರ್ತವೆಲ್ಲ. ಸೊ ವಿ ಗೋ ದೇರ್, ನಾವು ಹೋಗ್ತೀವಿ, ಬಸ್ಸಲ್ಲಿ ಹತ್ತೀವಿ, ನಾವು ನೋಡ್ತೀವಿ 2 ವಿಮೆನ್ ಸೀಟ್ಸ್ ಅಲ್ಲಿ ಪುರುಷರು ಕೂತಿರ್ತಾರೆ. ನಾವು ನೋಡ್ತೀವಿ ಅವ್ರನ್ನ ಹೇಗೆ ಕೇಳೋದು ಅಂತ. ದಟ್ ಈಸ್ ಹೆಸಿಟೇಷನ್ ವಿಮೆನ್ ಹ್ಯಾವ್, ವೆದರ್ ಬಸ್ ಸೀಟ್ ಅಲ್ಲಿ ಇರ್ಲಿ, ಪಾರ್ಲಿಮೆಂಟ್ ಅಲ್ಲಿ ಇರ್ಲಿ, ಹೆಸಿಟೇಷನ್ ಇದೆ. ಮೆನ್ ವಾಟ್ ದೇ ಡು, ಅವ್ರಿಗೆ ಗೊತ್ತಿರುತ್ತೆ ಇದು ಮಹಿಳೆಯರ ಸೀಟ್ ಅಂದ್ರೆ, ಎಲ್ಲೋ ಕಡೆ ನೋಡೋದು, ವಿಂಡೋ ಕಡೆ ನೋಡೋದು, ಏನಿದ್ರೆ ಮತ್ತೆ ಮಾಡೋದು. ದೇ ವಿಲ್ ನಾಟ್ ಡೂ ಇಟ್. ಯಾಕೆ ಅವ್ರು ಬಿಟ್ಕೊಡಲ್ಲ? ದಟ್ ಮಚ್ ಮೆಗ್ನಾನಿಮಿಟಿ ಇಸ್ ನಾಟ್ ದೇರ್ ಇನ್ ಸಮ್ ಆಫ್ ದ men. Some of them, many are chivalrous, some of them don't have. The same applies to the men mentality in parliament also.
ಇವರು ಈ 543 ಅಲ್ಲಿ ಕೊಡಕ್ಕೆ ರೆಡಿ ಇಲ್ಲ. ಇವ್ರಿಗೆ ಹೊಸ ಸೀಟ್ಸ್ ಇದು ಮಾಡಬೇಕು, ರೆಡಿ ಮಾಡಬೇಕು. ನಿಮ್ಮ ಪಾರ್ಲಿಮೆಂಟ್ ಸ್ಟ್ರಕ್ಚರ್ ನೀವು ಚೇಂಜ್ ಮಾಡಿದಿರಾ, ಹೊಸ ಚೇರ್ಸ್ ಹಾಕ್ಬೇಕು. ಅದು 543 ಅಲ್ಲಿ ಬೇಡ. 543ಕ್ಕೆ ಈ ಮಹಿಳೆಯರು ಮೀಸಲಾತಿಯಾಗಿ ಬರೋದ್ ಬೇಡ, ಅದು ಹಾಗೆ ಇರ್ಲಿ. ನಾವು ಪುರುಷರು ಎಷ್ಟು ಜನ ಇದ್ವಿ, ನಮ್ಮ ಸೀಟ್ ನಲ್ಲಿ ನಿಮಗ್ ನಾವು ಟಚ್ ಆಗ್ಬಾರ್ದು, ನಮ್ ಸೀಟ್ಸ್ ಟಚ್ ಆಗ್ಬಾರ್ದು. ಮತ್ತೆ ಅದರಲ್ಲಿ 181 ಬರ್ತವೆಲ್ಲ, ಅದ್ ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಪಾರ್ಟೀಸ್ ಇಂದ ಎಷ್ಟು ಜನ ಹೊರಗೆ ಹೋಗ್ಬೇಕಾಗುತ್ತೆ. ಸೊ ನೋಬಡಿ ಇಸ್ ವಿಲ್ಲಿಂಗ್ ಫಾರ್ ದ ಪ್ರೆಸೆಂಟ್ ಒನ್. ಸೊ ಎವ್ರಿ ಒನ್ ವಾಂಟ್ಸ್ ಟು ವೇಟ್ ಟು ದ 2029 ಡಿಲಿಮಿಟೇಷನ್ ಮಾಡಿದ್ಮೇಲೆ ಮಾಡೋಣ ಅಂತ ಆ ತರ ಒಂದು ಫೀಲಿಂಗ್ ಇದೆ. ಸೊ ದೇರ್ ಫೋರ್ ದ ಡಿಸ್ಕಷನ್ ವಿಲ್ ಕಂಟಿನ್ಯೂ ಟಿಲ್ 2029. ವಿ ಹ್ಯಾವ್ ಬೀನ್ ಡಿಸ್ಕಸಿಂಗ್ ದಿಸ್ ಫ್ರಮ್ 1930 ಆನ್ವರ್ಡ್ಸ್. ಬಿಫೋರ್ ಫ್ರೀಡಮ್, ಬಿಫೋರ್ ಇಂಡಿಪೆಂಡೆನ್ಸ್ ಇಂದ ನಾವು ಡಿಸ್ಕಸ್ ಮಾಡ್ತಾನೆ ಇದ್ವಿ ಈಕ್ವಲ್ ರೈಟ್ಸ್. ದೆನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಟಾಕ್ಟ್ ಅಬೌಟ್ ಈಕ್ವಲ್ ರೈಟ್ಸ್, ಸೋಷಿಯಲ್ ಜಸ್ಟಿಸ್. But the first time, very interesting, when this women bill was introduced in parliament was, see that good thing, that first parliamentary introduction in 1996. ನಮ್ಮ ಸ್ಟೇಟ್ ಇಂದ ಪ್ರಧಾನಿ ದೇವೇಗೌಡ, ನಮ್ಮ ಕನ್ನಡಿಗ ಪ್ರಧಾನಿ ಇದ್ರು. ಸೊ ಅವಾಗ ಅದು ಇಂಟ್ರೊಡ್ಯೂಸ್ ಆಗುತ್ತೆ. ಇಮ್ಯಾಜಿನ್ ದಟ್ ಟೈಮ್. ಬಟ್ ಅವಾಗ ಈ ತರ ಇಶ್ಯೂಸ್ ಇರಲಿಲ್ಲ. ದೇ ವರ್ ಲಾಟ್ ಆಫ್ ಓಪನ್ಲಿ ಅಪೋಸಿಂಗ್ ವೈ ಯು ಶುಡ್ ಗಿವ್ ವಿಮೆನ್ so many reasons. One of the politicians said परकटी महिलाओं को रिजर्वेशन देने की, परकटी ಅಂದ್ರೆ ಶಾರ್ಟ್ ಹೇರ್ ವಿಮೆನ್, ದೇ ವಿಲ್ ನಾಟ್ ಬಿ ಏಬಲ್ ಟು ಹ್ಯಾಂಡಲ್ ರೆಸ್ಪಾನ್ಸಿಬಿಲಿಟೀಸ್. ಆ ತರ ಡಿಸ್ಕಷನ್ಸ್ ಬರ್ತಾ ಇತ್ತು ಅವಾಗ. ಆಯಿಷಾ, ಈಗ ಮೊನ್ನೆ 2 ದಿನಗಳ ಹಿಂದೆ ನೀವು ಕೇಳಿದಿರಲ್ಲ, ಬಿಹಾರದ ಬಿಹಾರದ MP, ನಾ ಹೆಸರು ಹೇಳಿದ್ರು ಅಲ್ಲ, ನಾವು ಅವ್ರ ಹೆಸರು ಹೇಳಿದ್ರು ನಮ್ ನಾಲ್ಗೆ ಹೊಲಸಾಗುತ್ತೆ ಅಂತವ್ರ ಹೆಸರು ಕೂಡ ತಗೋಬಾರ್ದು ನನ್ನ ಪ್ರಕಾರ. ಆ ವ್ಯಕ್ತಿ ಏನ್ ಹೇಳಿದಾರೆ, ಹೆಣ್ಮಕ್ಳ ಒಂದು ಅದು ಪ್ರಾಬ್ಲಮ್ ನನ್ಗೆ ಅಡ್ಮಿಷನ್ ಅನ್ಸುತ್ತೆ. ಅವ್ರು ಗಿಲ್ಟ್ ಅನ್ಸುತ್ತೆ ನನ್ಗೆ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಬೆಟರ್ ಗೊತ್ತಿದೆ ಅವ್ರು ಯಾಕೆ ಹಂಗೆ ಹೇಳಿದ್ದಾರೆ ಅಂದ್ರೆ ಅವ್ರಿಗೆ ಬೆಟರ್ ಗೊತ್ತಿದೆ. ಅವ್ರ ಪ್ರಾಬ್ಲಮ್ ಯು ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇಟ್, ವಿ ಡೋಂಟ್ ನೋ, ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಅವ್ರು ಏನ್ ಹೇಳಿದ್ದಾರೆ, ಆ ತರ ಶೋಷಣೆ ಮಾಡ್ಕೊಂಡೇ ಇವ್ರು ದೊಡ್ಡವರಾಗಿ ಮೇಲ್ ಬಂದಿರೋದು, ಅದನ್ನೇನ್ ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ. ಅವ್ರ ಮಾತು, ಅವ್ರ ಧೋರಣೆನಲ್ಲೇ ಅದ್ ಅದು ಇಂಟ್ರಾಸ್ಪೆಕ್ಷನ್, ಸೆಲ್ಫ್ ರಿಫ್ಲೆಕ್ಷನ್, ಅದು ಅಷ್ಟೇ ಹೇಳ್ಬೋದು ನಾವು, ಬೇರೆ ಏನು. ತಾನ್ ಹೇಗೆ ಇರ್ತೀನೋ ತನಗೆ ಜಗತ್ತು ಹಾಗೆ ಕಾಣುತ್ತೆ. ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ನೀವು ಅದೇ 96 ಇದ್ರ ಬಗ್ಗೆ ಹೇಳ್ತಾ ಇದ್ರಿ. ಅವಾಗ ಒಬ್ಬರು ಹೇಳ್ತಾರೆ, ಈ ಹೇರ್ ಕಟ್ ಮಾಡಿರೋ ಹೆಣ್ಮಕ್ಳಿಗೆ परकटी महिलाओं को क्यों दे. One of the UP leaders, even now the UP chief minister is not in favor of the women reservation. He speaks still against the 33% reservation for women, although his party is of different view. So ಅವಾಗ ಈ ಬಿಲ್ ಬರುತ್ತೆ, but then it was defeated because of political reasons and nobody approved it. Then continue ದಶಕಗಳಿಂದ ಕಂಟಿನ್ಯೂ ಆಗುತ್ತೆ ಇದು ಸ್ಟೇಲ್ಮೇಟ್. ದೆನ್ ಆಮೇಲೆ ಇನ್ 2023 ಈಗ ಬಿಜೆಪಿ ಗವರ್ಮೆಂಟ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ಗುಡ್ ದಟ್ ಅವಾಗ ಎಲ್ಲರೂ ಸೇರಿ ಇದನ್ನ ಒಂದು ರಿಯಾಲಿಟಿ ಮಾಡಿದ್ರು. ಇಟ್ ಬಿಕೇಮ್ ಅ ರಿಯಾಲಿಟಿ ದಟ್ ವಿಮೆನ್ಸ್ ಬಿಲ್, ಎಸ್ ಇಟ್ ಇಸ್ ಪಾಸ್ಡ್ ಅಂಡ್ ನೌ ಇಟ್ ಇಸ್ ಅ ಲಾ. ಒಂಥರ ರೆಸ್ಪೆಕ್ಟ್ಫುಲಿ ಆಯ್ತು, ಖುಷಿ ಅಂತ ಅನ್ಸುತ್ತೆ. 23 ಬಗ್ಗೆ ನನಗೆ ಬಹಳ ಒಂಥರ ಹೆಮ್ಮೆ ಅಂತ ಅನ್ಸುತ್ತೆ ನಿಜವಾಗ್ಲೂ. ಈಗ ಡಿಸ್ಕಷನ್ಸ್ ಅಲ್ಲಿ ನೋಡುವಾಗ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದಾರೆ, ನಾನು ಹೇಳಿದೆ ಅಪೋಸಿಷನ್ಗೆ, ನೀವು ಅಪ್ರೂವ್ ಮಾಡಿ, ಇದು ಡಿಲಿಮಿಟೇಷನ್ ಲಿಂಕ್ ಮಾಡಿರೋದು ಅಪ್ರೂವ್ ಮಾಡಿ, ನಾವು ಕ್ರೆಡಿಟ್ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ಅಂತ. ಇದು ಕ್ರೆಡಿಟ್ ಬಗ್ಗೆ ಇಸ್ ದಿಸ್ ಅಬೌಟ್ ಕ್ರೆಡಿಟ್, ಟೇಕಿಂಗ್ ಕ್ರೆಡಿಟ್ ಬಿಟ್ವೀನ್ ಪಾಲಿಟಿಷಿಯನ್ಸ್? PM ಹೇಳ್ತಾರೆ ಕ್ರೆಡಿಟ್ ನಿಮಗೆ ಕೊಡ್ತೇನೆ, ಅಪೋಸಿಷನ್ ಹೇಳ್ತಾರೆ ಇಲ್ಲ ನೀವೇ ಕ್ರೆಡಿಟ್ ತಗೊಳ್ಳಿ. ವಾಟ್ ಇಸ್ ದಿಸ್? ಇಟ್ ಇಸ್ ನಾಟ್ ಅಬೌಟ್ ಕ್ರೆಡಿಟ್. ಹೆಣ್ಮಕ್ಳ ವಿಷಯದಲ್ಲಿ ಯಾರು ಕ್ರೆಡಿಟ್, ನಮಗೆ ಅವರೇನೋ ಅವಕಾಶ ನಮಗ್ ಕೊಡ್ಬೇಕಾಗಿಲ್ಲ, ಅದು ನಮ್ಮ ಹಕ್ಕು. we don't need validation, and we also don't need the dramatic names, Nari Shakti, Vandan Adhiniyamana, ಅದೆಲ್ಲ ಬೇಡ. ಬಟ್ ಕಟ್ ದ ಡ್ರಾಮಾ, ಇದನ್ನ ಕನ್ನಡದಲ್ಲಿ ವಾಗಾಡಂಬರ ಅಂತೀವಿ. ಕಟ್ ದ ಡ್ರಾಮಾ, ಜಸ್ಟ್ ಮೇಕ್ ವೇ ಫಾರ್ ಅಸ್ ಟು ಸ್ಟ್ಯಾಂಡ್ ಅಷ್ಟೇ. ದಟ್ಸ್ ಆಲ್ ವಿ ವಾಂಟ್. ವಿ ಡೋಂಟ್ ವಾಂಟ್ ಆಲ್ ದಿಸ್ ಸಲ್ಯೂಟೇಷನ್ Nari Shakti. Nari Shakti itself, I don't like the word. It makes you feel they are trying to tell you we are recognizing your strength. You don't have to. We already have our strength. We don't need validation. So give us that equal right, which Baba Saheb Ambedkar has given us in the Constitution. Give us that. Give us that equal right. So 1971 ಡೇಟಾ ಮೇಲೆ ಈಗ 543 ಸೀಟ್ಸ್ ಇದೆಲ್ಲ, 1971 ಸೆನ್ಸಸ್ ಆಗಿರೋದು. ಆ ಡೇಟಾ ಸೆನ್ಸಸ್ ಡೇಟಾ ಇಟ್ಕೊಂಡು ಇವರು ಸೀಟ್ಸ್ ಫ್ರೀಸ್ ಮಾಡ್ಕೊಂಡಿದ್ದಾರೆ. 2 ಅಮೆಂಡ್ಮೆಂಟ್ಸ್ ಆಯ್ತು ಅವಾಗಿಂದ
2 amendments. One 42nd amendment ಆಯಿತು, 184th amendment. 42nd amendment ಅಲ್ಲಿ ಹೇಳಿದ್ರು ಇಲ್ಲ ಇನ್ನೂ ಸ್ವಲ್ಪ ಕೆಲವು ವರ್ಷಗಳವರೆಗೆ ನಾವು ಇದನ್ನ ಫ್ರೀಸ್ ಮಾಡ್ಕೋಬೇಕು. ದೆನ್ 84th ಅಮೆಂಡ್ಮೆಂಟ್ ಆಯಿತು, ಅದರಲ್ಲಿ ಹೇಳಿದ್ರು ಇಲ್ಲ ಇನ್ನೂ ಫ್ರೀಸ್ ಮಾಡೋಣ, ವಿಲ್ ಕೀಪ್ ಇಟ್ ಫ್ರೀಸ್ ಟಿಲ್ 2026. 543 ಇಂದ ಜಾಸ್ತಿ ಹೋಗೋದು ಬೇಡ. ಆದ್ರೆ ಡಿಲಿಮಿಟೇಷನ್ ಆಗ್ತಾ ಇದೆ, ನಿಮ್ಗೆ ಗೊತ್ತಿದೆ ಬೇರೆ ಕಡೆ ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಸೀಟ್ಸ್ ಫ್ರೀಸ್ ಆಗಿ ಇಟ್ಕೊಂಡಿದ್ದಾರೆ. ಸೊ 2026 ಈಗ ಬಂತಲ್ಲ, ಸೊ ನಾವು ಡೂ ಇಟ್. ಸೊ ನಾವು ದೇ ಆರ್ ನಾಟ್ ವಿಲಿಂಗ್ ಟು ಡೂ ಇಟ್ ಈವನ್ ನಾವು. ದೇ ಆರ್ ಪ್ಲೇಯಿಂಗ್ ದಿಸ್ ಹೈಡ್ ಅಂಡ್ ಸೀಕ್ ಗೇಮ್. ಹಿಂದೆಯಿಂದ ಮುಂದೆ ಏನು ಒಂದು ಮಾತು ಹೇಳೋದು ಮತ್ತೆ ದೇರ್ intentions are different. So it looked like there was no seriousness. And one bad thing about this was Shantala, during this time I felt the women MPs voices should have been united irrespective of party. Women MPs in BJP should have told the leaders no. The women MPs in Congress should have told their leaders this is how we want it. So it should have been the women MPs leading the bill. Not we don't want men sitting there and nari vandana shakti vandan ಮಾಡೋದು ಅದೆಲ್ಲ ಹೇಳೋದು, ಅದೆಲ್ಲ ಡ್ರಾಮಾ ಬೇಡ. Women should have been united. How can women not think about these things? How can women in BJP not see these fault lines? ಯಾಕೆ ಅವ್ರಿಗೆ ಇದೆಲ್ಲ ನೋಡಿಲ್ಲ? ಇಲ್ಲ, ಎಲ್ಲರೂ ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ವಿಮೆನ್ ಇನ್ ಪಾರ್ಲಿಮೆಂಟ್ ಅವರಲ್ಲಿ ಒಂದು ಒಗ್ಗಟ್ಟು ಬೇಕು, ಅವರಲ್ಲಿ ಪರಸ್ಪರ ಒಂದು ಕೋಆರ್ಡಿನೇಷನ್ ಬೇಕು. ಅವೆಲ್ಲ ಇದ್ರೆ ಅಷ್ಟೇನೆ ಇದನ್ನ ಸಾಧಿಸೋದು. ಅದೇ ಈ ಪೊಲಿಟಿಕಲ್ ಬೌಂಡರೀಸ್ ನೀವು ಎರೇಸ್ ಮಾಡಿ ಸ್ಟ್ಯಾಂಡ್ ಯುನೈಟೆಡ್. ನಿಮ್ಮ ನಾರಿ ಶಕ್ತಿ ಆಕ್ಚುಲಿ ತೋರಿಸಿ ಪಾರ್ಲಿಮೆಂಟ್ಗೆ. ಅವ್ರು ಹೇಳ್ತಾರೆ ನಾರಿ ಶಕ್ತಿ ಎಲ್ಲ ತೋರಿಸಿ ಅಲ್ಲಿ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಲೈನ್, ವಿಮೆನ್ ವಾಯ್ಸ್ ಶುಡ್ ಹ್ಯಾವ್ ಬಿನ್ ಒನ್. ಗಿವ್ ದ ವಿಮೆನ್ ಪವರ್ ಟು ಡಿಸೈಡ್ ದಿಸ್ ಬಿಲ್. Let the women know. Okay, we can wait for 2029. Till the census is over, we will wait. You don't make all this drama of bringing delimitation bill, increasing the seats in northern states and the southern states lose. So adella beda. Cut the drama and bring the reality. ಆ ಥರ ಇರಬೇಕಾಗಿತ್ತು, but that didn't happen. That was ಬಹುಶಃ ಈ ಆಡಳಿತ ಪಕ್ಷ ಅಥವಾ ಸರ್ಕಾರ ವಿರೋಧ ಪಕ್ಷಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ಇದು ಡಿಸ್ಕಷನ್ ಎಲ್ಲ ಮಾಡ್ಕೊಂಡಿದ್ದಿದ್ರೆ, ಅಂದ್ರೆ ತೆರೆಮರೆಯಲ್ಲಿ ಅವೆಲ್ಲ ನಡೆಸಿದ್ರೆ ಬಹುಶಃ ಎಲ್ಲ ಸೇರಿ ಮಾಡಬಹುದು. ಅಬ್ಸಲ್ಯೂಟ್ಲಿ. ಇವರು ಅಪೋಸಿಷನ್ ಪಾರ್ಟೀಸ್ ಹೇಳ್ತಾ ಇದಾರಲ್ಲ, ಅವ್ರಿಗೆ ಅಜೆಂಡಾನೇ ಗೊತ್ತಿರ್ಲಿಲ್ಲ ಅಂತ. ಈ ಸ್ಪೆಷಲ್ ಸೆಷನ್ ಕರೆದಿರೋದು ಏನ್ ಅಜೆಂಡಾ ಅಂತ ಗೊತ್ತಿರ್ಲಿಲ್ಲ. ಒಂದಿನ ಮುಂಚೆ ಹೇಳಿದ್ದಾರೆ, ಬಿಕಾಸ್ ಗಲಾಟೆ ಮಾಡ್ತಾರೆ, ಅಪೋಸ್ ಮಾಡಕ್ಕೆ ರೆಡಿ ಮಾಡ್ತಾರೆ ಅಂತ ಇತ್ತು. ಸೊ ಇಫ್ ಯು ಹ್ಯಾಡ್ ಸ್ಯಾಟ್ ಟುಗೆದರ್, ಇಫ್ ಯು ಹ್ಯಾಡ್ ಡಿಸೈಡೆಡ್, ಇಫ್ ಯು ಹ್ಯಾಡ್ ಟೇಕನ್ ದ ಅಪೋಸಿಷನ್ ಇನ್ ಕಾನ್ಫಿಡೆನ್ಸ್, ನೋ ವಿ ವಿಲ್ ಗೆಟ್ ಲೇಟ್ ಬೈ 2029, ಈಗಲೇ ಮಾಡ್ಬಿಡೋಣ ಅಂತ ಯು ಶುಡ್ ಹ್ಯಾವ್ ಸೆಡ್. ಬಟ್ ಈವನ್ ದೆನ್ there would be injustice. It would be very unconstitutional. ನಿಮ್ಮ ಹತ್ರ ಪಾಪ್ಯುಲೇಷನ್ ಡೇಟಾ ಇಲ್ಲ. ಸೊ ದಟ್ ವುಡ್ ಹ್ಯಾವ್ ಬಿನ್ ವೆರಿ ಅನ್ಕಾನ್ಸ್ಟಿಟ್ಯೂಷನಲ್ ಇಫ್ ಇವನ್ ದೇ ಹ್ಯಾವ್ ಟೇಕನ್ ದ ಅಪೋಸಿಷನ್ ಇನ್. ಏನ್ ಗೊತ್ತಾ, ಈಗ ನಾವು ಇದನ್ನ ನೋಡಿದ್ರೆ ಜನಸಂಖ್ಯೆನೇ ಆಗ್ಲಿ ಅಥವಾ ಮತದಾರರ ಸಂಖ್ಯೆ, ಒಟ್ಟು ಮತದಾರರ ಸಂಖ್ಯೆ ನೋಡಿದ್ರು ಮಹಿಳೆಯರು ಆಲ್ಮೋಸ್ಟ್ 50% ಇದೀವಿ ನಾವು. ಸೊ ಈ 33 ಅನ್ನೋದು ಬಹಳ ಒಂಥರ ಎಷ್ಟು ತಮಾಷೆ ವಿಷಯ ಅಂತ ಅನ್ಸುತ್ತೆ, ಅಂತ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. 50 ಇರ್ಬೇಕಾಗಿದ್ದು 33. ಆ 33 ಕೊಡೋದಕ್ಕೂ ಇವರು ಹೀಗೆ ಇದ್ ಮಾಡ್ತಾರೆ. ಅದು ನಮ್ಮ ಸಂವಿಧಾನ ದತ್ತ ಹಕ್ಕು, ಅದು ನಮ್ಗೆ. ಅದನ್ನು ಕೂಡ ಕೊಡೋದಕ್ಕೆ ಯಾಕೆ ಇವ್ರಿಗೆ ಬಿಟ್ಬಿಟ್ರೆ ಹೆಂಗೆ ಅನ್ನೋ ಒಂದು ಹೆದರಿಕೆ ಇರ್ಬೋದು ಅವ್ರಿಗೆ. ಡೆಫಿನೆಟ್ಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ನಮ್ಗೆ ಹೇಳ್ತಾ ಇದ್ರಲ್ಲ ಕಾಲೇಜಸ್ ಅಲ್ಲಿ, ಓ ನೋಡಿ ಈಗ ಮಾತಾಡ್ತಾ ಇದಾರೆ, ಇವ್ರಿಗೆ 33% ಕೊಟ್ಬಿಟ್ರೆ ಇವ್ರು ಆಮೇಲೆ ಏನ್ ಮಾಡ್ತಾರಪ್ಪ ಅಂತ ಅವ್ರಿಗೆ ಒಂದ್ ಡೌಟ್ ಇರುತ್ತೆ. ಈ ಮಹಿಳಾ ಮೀಸಲಾತಿ ಬರೋದ್ರಿಂದ ಅಂದ್ರೆ ಯಾತಕ್ ಬೇಕು ಮಹಿಳೆಯರಿಗೆ ಅಂತ ಇವಾಗ ನಾವು ಸಾಮಾನ್ಯ ಹೆಣ್ಮಕ್ಳ ಬಗ್ಗೆ ಅವರನ್ನ ದೃಷ್ಟಿಲಿ ಇಟ್ಕೊಂಡು ಮಾತಾಡೋದಾದ್ರೆ, ಹೌದು ಶಾಂತಲಾ, ದ ಕಾನ್ಸ್ಟಿಟ್ಯೂಷನ್ ಗಿವ್ಸ್ us equal rights. Women are equal. ಸಂವಿಧಾನದ ದೃಷ್ಟಿಯಲ್ಲಿ ಮಹಿಳೆ ಪುರುಷ ಎಲ್ಲರೂ ಒಂದೇನೆ, ಸಮಾನರು. So why are you denying it? Political representation ಅಲ್ಲಿ ಕೊಡಿ. Women are known for their integrity. Women are known for designing policies with the heart. Even when you write stories, you put your heart in your stories. So even in when you see in the governance, women are given portfolios like climate, environment, women and child welfare. So these are the things that women can handle better. Internationally, you know, Shantala, how women are now leading climate change issues. European Commission President Ursula, she's talking about
climate change for across the world. She is advocating climate change. So women do things with integrity and with their heart into that issue. So women are required to draw these policies. Women make policies better. That's what we feel. And also the fact that Ambedkar, Baba Sahib Ambedkar in the constitution said, I will judge a society based on the ಎಂಪವರ್ಮೆಂಟ್ ಮಹಿಳೆಯರ ಎಂಪವರ್ಮೆಂಟ್ ಮತ್ತೆ ಸಬಲೀಕರಣ ಮತ್ತೆ ಅವ್ರ ಸ್ಥಿತಿ ಅವ್ರ ಡೆವಲಪ್ಮೆಂಟ್ ಏನಿದೆ ಅದು ನನಗೆ ಇಂಡಿಕೇಟರ್ ಅಂತ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಇಫ್ ವಿಮೆನ್ ಆರ್ ನಾಟ್ ಎಂಪವರ್ಡ್ ಟುಡೇ, ಸಮಾಜ ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂದ್ರೆ ಅಲ್ಲಿ ಮಹಿಳೆಯರ ಸ್ಥಾನಮಾನ ಮತ್ತು ಅವರ ಸ್ಥಿತಿಗತಿ ಯಾವ ಒಂದು ಹಂತದಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ಅವ್ರು ಹೇಳಿದ್ರು. ಸೊ ದೆನ್ ವೈ ಆರ್ ಯು ನಾಟ್ ಗಿವಿಂಗ್ ದಟ್ ರೈಟ್? Isn't it? So this is important. Internationally, a country like Rwanda has 60% women in parliament ante. And also in many countries it is voluntarily. In many countries like Argentina also it is voluntarily. Women who are powerful, women who have the leadership capability have come forward and they have been empowered. So this is also important that women come forward. You don't have to hand over the 33%, say you are a leader. We don't want to say do that. But even in the 33%, there is still discussion about sub reservations. OBCs ಗೆ ಎಷ್ಟು ಕೊಡಬೇಕು, SCSTs ಗೆ ಎಷ್ಟು ಕೊಡಬೇಕು. Obviously this is also required. It is important to discuss on these issues also. Otherwise the powerful dynasties will get there. This lady had, her daughter will get it, then her daughter will get it. So these sub reservations are also important. So today, in today's civilized society, we have to have women empowerment. We have to have women in the lead roles. And even our leaders talk about women led policies. Women na munde itkondu ನಾವು policies decide ಮಾಡ್ತಾ ಇದೀವಿ. So ಅದಕ್ಕೆ you have to have this women empowerment, and women should be given equal right to stand there. ಸೊ ಅದೇ ನಾನು ಸಾಮಾನ್ಯ ಮಹಿಳೆಯರಿಗೆ ಇದನ್ನ ಹೇಗೆ ಅರ್ಥ ಮಾಡಿಸೋದು ಅಂತ ಅನ್ಬಿಟ್ಟು ಅಂತ ನಾನು ಇದನ್ನ ಕೇಳಿದ್ದು. ಈಗ ಇನ್ ಮುಂದೆ ಯಾವಾಗ ಅಂದ್ರೆ ಇದು 29ರವರೆಗೂ ಕಾಯ್ಬೇಕು ಅಥವಾ ಮುಂದಿನ ಮುಂಗಾರು ಅಧಿವೇಶನಕ್ಕೆ ಏನಾದ್ರೂ ಇದು ಬರಬಹುದಾ? ಸಂಸತ್ತಿನ ಅಧಿವೇಶನಕ್ಕೆ ಮತ್ತೆ ಇದನ್ನ ಪ್ರೆಸೆಂಟ್ ಮಾಡಬಹುದಾ? ಇದು ಮಾಡ್ಬೋದು. ವಿ ಹ್ಯಾವ್ ಟು ವೇಟ್ ಅಂಡ್ ಸಿ ಏನ್ ಮಾಡ್ತಾರೆ ಈಗ ಬಿಜೆಪಿ ಗವರ್ಮೆಂಟ್, ದ ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಾರೆ. ಎಲೆಕ್ಷನ್ಸ್ ಆದ್ಮೇಲೆ ನೋಡ್ಬೇಕು ಹೌ ವಾಟ್ route this will take. But they can again present it in the next session, and they are saying if they want to do it in the present 543 ಅಲ್ಲಿ ನೀವು ಒಂದು ಡ್ರಾಫ್ಟ್ ಇಂಟ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಆ ಡ್ರಾಫ್ಟ್ ಇಂಟ್ರೊಡ್ಯೂಸ್, ಯಾಕಂದ್ರೆ ಅದು ಲಾ ಆಗಿದೆ. ಲಾ ಮಾಡ್ಬೇಕಂದ್ರೆ ಈಗಾಗಲೇ ಅದು ಪಾಸ್ ಆಗ್ಬಿಟ್ಟಿದೆ, ಬಿಲ್ ರೆಡಿ ಆಗಿದೆ. ಅದಕ್ಕೆ ಒಂದು ಡ್ರಾಫ್ಟ್ ಇಂಟ್ರೊಡ್ಯೂಸ್ ಮಾಡಿ ನೀವು ಹೇಳ್ಬೇಕು, ಓಕೆ ನಾವು ಇದೇ ಸೆನ್ಸಸ್ ಮೇಲೆ, ನಮ್ಮ ಹತ್ರ ಹಳೆ ಸೆನ್ಸಸ್ ಏನಿದೆ ಅದ್ರ ಮೇಲೆ ನಾವು ಮಾಡ್ತಾ ಇದ್ದೀವಿ, 543 ಅಲ್ಲಿ ನಾವು ರಿಸರ್ವೇಶನ್ಸ್ ಕೊಡೋಣ ಅಂತ ಹೇಳ್ಬೋದು. ಮಾಡಲ್ಲ, ಅದು ಆಗಲ್ಲ. ಡು ಯು ಥಿಂಕ್ ಇಟ್ ವಿಲ್ ಹ್ಯಾಪನ್? ಇಟ್ ವೋಂಟ್ ಹ್ಯಾಪನ್. Nobody will be agree. Even opposition will talk in very silent, unheard sounds. So it will not reach their ears also. They will not agree for that. How will the women vacate their chairs for these new women here? Arre, what do they know? ನೀವು ಒಂದು ಪ್ರೆಸ್ ಲೆವೆಲ್ ನೀವು ಅಲ್ಲಿ ಎಲೆಕ್ಷನ್ ಹೋದ್ರೆ ನಿಮ್ಗೆ ಫಸ್ಟ್ ಕೇಳ್ತಾರೆ ನಿಮ್ಮ ಹತ್ರ ಎಷ್ಟು ವೋಟ್ಸ್ ಇದೆ, ಡೂ ಯು ನೋ ಹೌ ಟು ಫೈಟ್ ದಿ ಕಾಸ್ಟ್ ಪಾಲಿಟಿಕ್ಸ್, ಸೊ ಕೇಳ್ತಾರೆ. ಸೊ ದಿಸ್ ಇಸ್ ಪಾರ್ಲಿಮೆಂಟ್. ವೈ ವಿಲ್ ಪೀಪಲ್ ಲೀವ್ ದ ಸೀಟ್ಸ್? ಸೊ ದಿಸ್ ದ ವೇ ಫಾರ್ವರ್ಡ್ ಈಸ್ wait for the census to complete, wait for the delimitation to complete. It is not very far. It is just a political hurry by Prime Minister Narendra Modi, who is actually capable of doing things better than what he has done. It was little disappointment to see him do this. I don't know, maybe he was misled or misguided by the people around. There are people, I know how it works around him. The media, he has his own trusted media. The media will kind of raise him to the level of the emperor, where we know the story of the emperor, that he loved to hear his own praise. So I feel in a way perhaps he was misguided, or maybe it was his ambition to take credit. I implemented the women's reservation bill. So all these things went wrong for him. So this will be implemented, this will be brought back again in the maybe after the census is over. They will have to wait for the census. 2029 is not very far.
We are in 2026. How many? 4 years, 3 years we need to wait. So it's not very far. So women are okay to. Women are willing to wait. ಮಹಿಳೆಗಳಿಂದಾನೇ ಕಾದಿದೀವಂತ ಇನ್ 3 ವರ್ಷ ಕಾಯಕ್ಕೆ Women are willing to wait. ಮಹಿಳೆಯರು ವೇಟ್ ಮಾಡಕ್ಕೆ ರೆಡಿ ಇದ್ದಾರೆ. ಬಟ್ ಫಾರ್ politicians, they are in a hurry to take the credit. ನಾವು ಮಾಡ್ತಾ ಇದ್ವಿ, ಸೊ ಅಪೋಸಿಷನ್ ನೋ ವಿ ಆರ್ ಸ್ಟಾಪಿಂಗ್ ಇಟ್ ಬಿಕಾಸ್ ಹಿ ಇಸ್ ಟೇಕಿಂಗ್ ದ ಕ್ರೆಡಿಟ್. ಸೊ ಇದು ಕ್ರೆಡಿಟ್ ವಾರ್ ಅಲ್ಲಿ ಮಹಿಳೆಯರು ನೋಡ್ತಾ ಇದ್ದಾರೆ. ಈಗ ಪಂಚಾಯತಿ ತಾಲೂಕು ಗ್ರಾಮ ಪಂಚಾಯತಿಯಿಂದ ನಾವು ನೋಡೋದಾದ್ರೆ ಮಹಿಳಾ ಮೀಸಲಾತಿ ಒಂದು ಹಂತಕ್ಕೆ ಅಲ್ಲಿ ಈಗ ಬಂದಿದೆ. ಸೊ ಈ ಒಂದು 33% ಬಂದ್ರೆ ಅದು ಅಲ್ಲಿಂದನೂ ಶುರುವಾಗ್ಬಿಡುತ್ತಲ್ವಾ ಆಗ? It's already implemented there. Local governance ಅಲ್ಲಿ already it is law there. It is already implemented. ಎಲ್ಲ ಮಹಿಳಾ ಎಂಪಿಗಳೆಲ್ಲ ಬಂದ್ಬಿಡ್ತಾರಲ್ಲ. Then it will be it will be a women's day every day. So it will be. ಅಲ್ಲಿಂದಾನೇ ಒಂದು ಅವರಿಗೂ ಒಂದು ಏನು. So ಈಗ ನಾವು even if this bill is ready, Shantala, we have to create a system where women leadership should be ready to take up this bill. 3 ವರ್ಷದಲ್ಲಿ ನಾವು we have to create women leaders. ನಿಮ್ಗೆ ಗೊತ್ತಿದೆಲ್ಲ press club election contest ಮಾಡಿ women don't come forward because system is not like that. Even in politics, ಈ leaders ಮಾತಾಡ್ತಾ ಇದ್ದಾರೆ, ನಿಮ್ಮ ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ನೀವು ಅಷ್ಟು ಫಸ್ಟ್ ಒಂದು ಮಾಡೆಲ್ ಟೈಪ್ ಆಗಿ ಇಂಪ್ಲಿಮೆಂಟ್ ಮಾಡಿ ನೋಡ್ಬೇಕಾಗಿತ್ತು. 33% ನಾವು ಟಿಕೆಟ್ಸ್ ಮಹಿಳೆಯರು ಕೊಡ್ತೀವಿ ಅಂತ ಯಾವ ಪಾರ್ಟಿ ಕೊಡುತ್ತೆ? ನೀದರ್ ಬಿಜೆಪಿ ನಾಟ್ ಕಾಂಗ್ರೆಸ್, ನೋ ಪಾರ್ಟಿ ವಿಲ್ ಗಿವ್ 33. ನೀವು ಅಲ್ಲಿ ನೋಡ್ಬೇಕಾಗಿತ್ತು, ಮಾಡೆಲ್ ಇರಬೇಕಾಗಿತ್ತು ನಿಮ್ಗೆ. ಕೊಟ್ರೆ ಇದು ಆಗುತ್ತೆ, ವಿಮೆನ್ ಕ್ಯಾನ್ ಟೇಕ್ ಅಪ್ ಲೀಡರ್ಶಿಪ್ ಅಂತ. ನೋ ಪಾರ್ಟಿ ಗಿವ್ಸ್ 33% ಟಿಕೆಟ್ ರಿಸರ್ವೇಶನ್ ಟು ವಿಮೆನ್. ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದಾಗಿತ್ತಲ್ಲ, ಮಾಡಲ್ಲ. ಸೊ ದೇ ಹ್ಯಾವ್ ಟು ನೌ see this in the 3 years when this is getting ready, that infrastructure for women should be ready. Women should be ready. Women should have like good the political learning, governance schools. They should be groomed to take up politics. They should be groomed in policy decision. They should have this administration learning courses, degrees. So we should have good leaders, not just 33% ಬಂದಿದೆ ಮನೆಯಲ್ಲಿ ಯಾರಿಗಾರೆ ಎಲ್ಲ ಕರ್ಕೊಂಡು ಬಂದಿಲ್ಲಿಸ್ಬಿಡಿ, ಆಮೇಲೆ ಡಮ್ಮಿ ಕ್ಯಾಂಡಿಡೇಟ್ ಮಾಡಿ ಅವ್ರ ಹೆಸರಲ್ಲಿ ಅವ್ರ ಗಂಡ, ಅವ್ರ ಅಪ್ಪ, ಅವ್ರ ಅಣ್ಣ, ಇವ್ರುಗಳು. We don't want that kind of leadership. We are not going for that. So probably when the politicians are in hurry, they might be thinking like that. 33% ನಮ್ಮ ಮನೆಯಿಂದ 3 ಜನ ಹೋಗ್ತಾರಪ್ಪ, ನಮ್ಮ ಮನೆಯಿಂದ 4 ಜನ ಹೋಗ್ತಾರೆ, ಆ ತರ ಇರ್ಬೋದು ಅವ್ರ ಮೈಂಡ್ ಅಲ್ಲಿ. ಬಟ್ ವಿ ಡೋಂಟ್ ವಾಂಟ್ ದಟ್ ಕೈಂಡ್ ಆಫ್ ಲೀಡರ್ಶಿಪ್. ವಿ ಆರ್ ರೆಡಿ ಟು ವೇಟ್. ವಿ ಆರ್ ರೆಡಿ ಫಾರ್ ದ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಟು ಗೆಟ್ ರೆಡಿ. ಹೌ ವಿಮೆನ್ ಕ್ಯಾನ್ ಟೇಕ್ ಅಪ್ ದ ರೋಲ್, ಇದು ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ಪಾಲಿಸಿ ಡಿಸಿಷನ್ ಮೇಕಿಂಗ್ ಅಲ್ಲಿ ಅವ್ರ ಏನ್ ರೋಲ್ ಇರುತ್ತೆ ಅದೆಲ್ಲ ರೆಡಿ ಆಗ್ಬೇಕು. ಸೊ ವಿ ಆಲ್ಸೋ ನೀಡ್ ಟೈಮ್. ವಿ ಆರ್ ರೆಡಿ ಟು ವೇಟ್. ನಾವು ಕಾಯಕ್ಕೆ ರೆಡಿ ಇದೀವಿ. ನೀವು ಡೋಂಟ್ ಹರಿ. ಲೆಟ್ ದ ಡೇಟಾ ಕಮ್, ಲೆಟ್ ದ ಸೈಂಟಿಫಿಕ್ ಡೇಟಾ ಕಮ್. ಆಮೇಲೆ ಇನ್ಯಾವುದೋ ಒಂದು ಇದಕ್ಕೆ ಹಿತಾಸಕ್ತಿ ಕಾಪಾಡೋ ಸಲುವಾಗಿ ಅಥವಾ ಇನ್ನೇನನ್ನೋ ಉದ್ದೇಶ ಈಡೇರಿಸ್ಕೊಳ್ಳೋ ಸಲುವಾಗಿ ಅದಕ್ಕೆ ಹೆಣ್ಮಕ್ಳ ಒಂದು ಮೀಸಲಾತಿನ ಮುಂದೆ ಇಟ್ಕೊಂಡು ಮಾಡೋದ್ ಬೇಡ. ಅದ್ರ ಬದಲು ಮಹಿಳಾ ಮೀಸಲಾತಿ ಅಂತಾನೆ ಅದನ್ನೇ ಇಂಡಿಪೆಂಡೆಂಟ್ ಆಗಿ ಅದನ್ನೇ ನೇರವಾಗಿ ನೀವು ಮಂಡಿಸಿ ಅದನ್ನೇ ನೀವು ಜಾರಿಗೊಳಿಸಿ ಅಂತ ಹೇಳ್ಬಿಟ್ಟು. That's what many women know, that Baba Saheb Ambedkar also has, if you look at what he said, educate, organize, agitate. So till then, we are ready for that. We will educate, we will organize women, and we will also agitate if we don't get the rights. That route we will not leave it. So these 3 words of Dr. B.R. Ambedkar will apply properly to the women who are in the waiting, who are in the wings, to take this 33% reservation, to take these seats, to get ready, for the leadership from the parliament and the state assemblies. And then slowly this will, kind of percolate. ಇದು ಬರುತ್ತೆ, ಲೋಯೆಸ್ಟ್ ಲೆವೆಲ್ ವರೆಗೂ ಬರುತ್ತೆ ಇದು. ಸೊ ವಿಮೆನ್ ಆರ್ ರೆಡಿ ಟು ವೇಟ್. ವಿಮೆನ್ ಆರ್ ವೆಲ್ ಆರ್ಗನೈಸ್ಡ್. ಒಂದ್ ಕೆಲಸ ಮಹಿಳೆ ಏನಾದ್ರು ಮಾಡ್ಬೇಕಂದ್ರೆ ಫುಲ್ ಪ್ಲಾನಿಂಗ್ ಮಾಡ್ತಾರೆ, ಪ್ಲಾನಿಂಗ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾರೆ ಅದು. ಸೊ ನಮ್ಮ ಹತ್ರ ಅಷ್ಟು ಆತುರ ಇಲ್ಲ. ನಿಜವಾಗಿ ಸಾಕಷ್ಟು ತಿಳಿಸ್ಕೊಟ್ರಿ ಈ ಒಂದು ವಿಷಯದ ಬಗ್ಗೆ. ನಾನು ಅದೇ ಸಾಕಷ್ಟು ಮಹಿಳಾ ಒಂದು ಇವರನ್ನ ಮಾತಾಡಿಸಿದಾಗ ಅವ್ರಗಳೆಲ್ಲ ಹೇಳಿದ್ದಿಷ್ಟೇನೆ, ಏನಂತ ಹೇಳಿದ್ರೆ ಇಂಟ್ರೊಡ್ಯೂಸಿಂಗ್ ಈ ಒಂದು ಮೀಸಲಾತಿ ಅಮೆಂಡ್ಮೆಂಟ್ ಬಿಲ್ ಅಂತ ನೀವು ಅಮೆಂಡ್ಮೆಂಟ್ ಅಂತ ಮಾಡ್ತಿದ್ದೀರಲ್ಲ, ದಾಟ್ ಇಟ್ ಸೆಲ್ಫ್ ಅದೇನೆ ನಮ್ಗೆ ವಿಮೆನ್ಗೆ ಒಂದು ಇನ್ಸಲ್ಟ್. ಹಾಗಲ್ಲ, ಪ್ರಾಪರ್ ಆಗಿ ನೀವು ಹೇಳಿದ್ರಲ್ಲ ಹಾಗೆ ಪ್ರಾಪರ್ ಆಗಿ ಬಿಲ್ ನ ಇದ್ ಮಾಡಿ 23 ಏನಿದೆ ಅದನ್ನ ಹಾಗೆ ಇದ್ ಮಾಡಿ. ಅದಕ್ಕೊಂದು ಅಮೆಂಡ್ಮೆಂಟ್ ಯಾಕೆ ತರಬೇಕು, ಏನು ಅವಶ್ಯಕತೆ ಇಲ್ಲ, ತಿದ್ದುಪಡಿ ಬೇಕಿಲ್ಲ ನಮ್ಗೆ ಅಂತ ಅವ್ರು ಎಲ್ಲಾ ಮಹಿಳೆಯರು ಒಕ್ಕರ್ಲಿಂದ ಹೇಳಿದ್ ಒಂದೇನೆ, ಏನಂತ ಹೇಳಿದ್ರೆ ಅಮೆಂಡ್ ದ ಬಿಲ್ ಟು ರಿಮೂವ್ ಆಲ್ ಕಂಡೀಷನಾಲಿಟೀಸ್ ಅಂತ ಹೇಳಿದ್ರೆ ಇದಕ್ಕೆಲ್ಲ ಇದಕ್ಕಿದು ಅಂತೆಲ್ಲ ಹಾಕಿದಿರ
ನೀವು ಅಡೆತಡೆಗಳನ್ನೆಲ್ಲ ತೆಗೆದಾಕ್ಬಿಟ್ಟು ಇಂಪ್ಲಿಮೆಂಟ್ ಇಟ್ ಇಮಿಡಿಯೇಟ್ಲಿ. ಏನ 23 ನೀವೇನ್ ಮಾಡಿದಿರಲ್ಲ ಅದನ್ನ ತಕ್ಷಣನೇ ನೀವು ಜಾರಿಗೊಳಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಮಹಿಳೆಯರ ಹಕ್ಕುಗಳನ್ನ ನೀವು ರಾಜಕೀಯ ಉದ್ದೇಶಗಳಿಗೋಸ್ಕರ, ನಿಮ್ಮ ರಾಜಕೀಯ ಷಡ್ಯಂತ್ರಗಳಿಗೋಸ್ಕರ ಇದನ್ನ ಹಾಸ್ಟೇಜ್ ಆಗಿ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು. ಹಾಗೇನೆ ನೀವು ಇದನ್ನ ಎಷ್ಟು ಡಿಲೇ ಮಾಡ್ತೀರಿ ಅಂದ್ರೆ, ವಿಳಂಬ ಇದೆಯಲ್ಲ ಅದು ಡಿನೈಯಲ್ ಅಂದ್ರೆ ನೀವು ನಮ್ಗೆ ಅದನ್ನ ಕಿತ್ಕೊಂಡಂಗೆ, ನಮ್ಮ ಹಕ್ಕನ್ನ ನಮ್ಗೆ ಕಿತ್ಕೊಂಡಂಗೆ, ನಮ್ಮ ಹಕ್ಕನ್ನೇ ನೀವು ನಮಗ್ ಕೊಡದೇ ಇರೋ ಹಂಗಾಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಈ ವಿಷಯದಲ್ಲಿ ಟೋಕನಿಸ್ಟಿಕ್ ಗ್ಲೋರಿಫಿಕೇಶನ್ ಅಂತ ಹೇಳಿದ್ರೆ ವಾಗಾಡಂಬರ ಬೇಡ. ನೀವ್ ಹೇಳಲ್ಲ ನಾರಿ ಶಕ್ತಿ, ವಂದನೆ, ಇವೆಲ್ಲ ಏನು ಬೇಡ. ನಿಮಗೆ ಹೆಣ್ಮಕ್ಳಿಗೆ ಮೀಸಲಾತಿ ಅಷ್ಟೇನೆಮ್ಮ, ಇನ್ನೇನು ಇಲ್ಲ. ಇಲ್ಲಿ ನೀವು ಬನ್ನಿ, ನೀವು ಕುತ್ಕೊಳ್ಳಿ ಪಾರ್ಲಿಮೆಂಟ್ ಅಲ್ಲಿ, ನೀವು ಬನ್ನಿ ಕಾನೂನು ಮಾಡಿ, ಇದು ಅಷ್ಟೇನೆ ಅಂತ ಹೇಳ್ಬಿಟ್ಟು ಇದೆಲ್ಲ ಇದು ಈ ವಾಗಾಡಂಬರ ಇದೆಯಲ್ಲ ಇದು ಎಂಪವರ್ಮೆಂಟ್ ಅಲ್ಲ, ಇದು ಮಹಿಳಾ ಸಬಲೀಕರಣ ಅಲ್ಲ. ನೀವು ನಾರಿ ಶಕ್ತಿ ಅಂದ ತಕ್ಷಣ ನಮಗ್ ಶಕ್ತಿ ಬಂದ್ಬಿಡಲ್ಲ. ನಮ್ ಶಕ್ತಿ ಅನ್ನೋದು ಆಂತರ್ಯದಿಂದ ಬರ್ಬೇಕು. ಅದು ಹಾಗೆ ಏನು ಜಾಗೃತಿಗೊಳಿಸೋದಕ್ಕೆ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ನ ನೀವು ರೆಡಿ ಮಾಡಿ. ನಾವು ಕೆಲಸ ಮಾಡಿದ್ಮೇಲೆ ಗೊತ್ತಾಗುತ್ತೆ ಶಿ ಇಸ್ ದ ರಿಯಲ್ ನಾರಿ ಶಕ್ತಿ ಅಂತ. ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಇದು ಒಂಥರ ಈ ತರದ ಪೊಲಿಟಿಕಲ್ ಡಿಫರೆನ್ಸ್ ಇರ್ತಿಯಲ್ಲ, ಇದೆಲ್ಲಾನು ನಮ್ಮ ಹೆಣ್ಮಕ್ಳ ಹಕ್ಕುನ ಏನು ಕಡಿಮೆ ಮಾಡುತ್ತೆ ಅಂತ ಹೇಳಿದ್ರೆ, ವೀಕನ್ ಮಾಡುತ್ತೆ ಇದನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಈ ರಿಯಲ್ ಪವರ್ ಏನಿದೆ ಇದಕ್ಕೆ ಒಂದು ಅಡೆತಡೆಯನ್ನ ಇದು ನಿರ್ಮಿಸುತ್ತೆ ಅಂತ ಹೇಳ್ಬಿಟ್ಟು ಈ ಮಹಿಳಾ ಇವರು ನಾವು ಮಾತಾಡ್ಸಿದ ಎಲ್ಲಾ ಹೆಣ್ಮಕ್ಳುಗಳು ಈ ತರದ ಅಭಿಪ್ರಾಯವನ್ನ ಮಹಿಳೆಯರು ನೋಡ್ತಾ ಇದಾರೆ. ಇದು ಡಿಸ್ಕಷನ್ ಎಲ್ಲ ಗಂಭೀರವಾಗಿ ಇದ್ ಮಾಡ್ತಾರೆ. ಅವ್ರು ಹೇಳೋದು ಏನಕ್ಕೆ ರಾಜಕಾರಣಿಗಳು ಇದನ್ನ ಒಂದು ಪಗಡೆನಲ್ಲಿ ದಾಳ ಉರುಳಿಸ್ದಂಗೆ ನೀವು ನಮ್ಮ ಹೆಣ್ಮಕ್ಳ ಹಕ್ಕುಗಳನ್ನ ನೀವು ಹೀಗೆ ಉರುಳಿಸ್ತಿದ್ದೀರಲ್ಲ, ಇದು ಸರಿ ಅಲ್ಲ. ಆಮೇಲೆ ನಾವು ಇವಾಗ ಜನಸಂಖ್ಯೆನಲ್ಲಿ ಎಲ್ಲರೂ ಸಮಾನವಾಗಿರೋದ್ರಿಂದ ಮತದಾರರು ಕೂಡ ನಾವು 50% ಇದೀವಿ. ಹೀಗಿರುವಾಗ ನೀವು ನಮಗೆ ನಾವು ಏನೋ ಸಂವಿಧಾನದತ್ವವಾಗಿ ಕೊಡ್ಬೇಕಾಗಿರೋ ಒಂದು ಹಕ್ಕನ್ನ, ಅಧಿಕಾರವನ್ನ ಬಿಟ್ಕೊಡಿ, ನಮ್ಗೆ ಬಿಟ್ಬಿಡಿ ನೀವು ಅಂತ ಹೇಳ್ಬಿಟ್ಟು. ನಂಗೆ ಇವರು ಡಾಕ್ಟರ್ ಸಿದ್ಲಿಂಗಯ್ಯ ಅವರದ್ದು ಕವಿತೆ ಇದೆಯಲ್ಲ, ದಲಿತರು ಬಂದರು ದಾರಿ ಬಿಡಿ, ದಲಿತರ ಕೈಗೆ ಅವಕಾಶ ಕೊಡಿ, ಅಧಿಕಾರ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ನಂಗೆ ಮಹಿಳೆಯರು ಬಂದರು ದಾರಿ ಬಿಡಿ, ಮಹಿಳೆಯರಿಗೆ ಅಧಿಕಾರ ಕೊಡಿ ಅಂತ ಹೇಳ್ಬಿಟ್ಟು. ಒನ್ ಮೋರ್ ಅದು ಈ ತರನೇ ಒಂದು ಕೋಟ್ ಇದೆ ಬೈ ಕ್ರಿಸ್ ಲೂಯಿಸ್, ಅಮೆರಿಕನ್ ಫಿಲಾಸಫರ್. ಹಿ ಸೇಸ್, ಇಫ್ ನಾಟ್ ಅಸ್ ಹೂ, ಇಫ್ ನಾಟ್ ನೌ ವೆನ್. ಅಲ್ವಾ? ಯಾವಾಗ ನಾವು ಮಾಡಿದ್ರೆ ಯಾರು ಮಾಡ್ಬೇಕು? ಸೊ ಪರ್ಹ್ಯಾಪ್ಸ್ ಇದು ಎಂಟೈರ್ ಪಾಲಿಟಿಕ್ಸ್ ಬಿಟ್ಟು ಮೇ ಬಿ ದ ವಿಮೆನ್ ಶುಡ್ ಸಿಟ್ ಟುಗೆದರ್ ಅಂಡ್ irrespective of cross all the party lines, cross all the, we are a gender. ಇದು ಈಸಿ ಆಗುತ್ತಲ್ಲ ಶಾಂತಲಾ, ವೆನ್ ಯು ಆರ್ ಡಿವೈಡೆಡ್ ಇನ್ ಪೊಲಿಟಿಕಲ್ ಐಡಿಯಾಲಜೀಸ್, ಪೊಲಿಟಿಕಲ್ ಪಾರ್ಟೀಸ್, ಇದು ಡಿಲೇ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಮಕ್ಕಳು ಅಷ್ಟು ಅವರ ಈಗೋ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಇದು ನಮಗೋಸ್ಕರ ಏನು ನಮ್ಮ ಒಂದು ಸಬಲೀಕರಣ, ಇಡೀ ನಾರಿ ಸಮುದಾಯದ ಹೆಣ್ಮಕ್ಳ ಒಂದು ಸಬಲೀಕರಣಕ್ಕೋಸ್ಕರ ಇರುವಂತಹದ್ದು ಇದು. We need to celebrate, we need to celebrate each other's strength and we have to hold hands. ನಾವು we have to stand with each other and ನಾವು ನಮ್ಮ ನಾರಿ ಶಕ್ತಿ ತೋರಿಸ್ಬೇಕು ಅಂತ ಹೇಳ್ತಾರಲ್ಲ, ಅದ್ ನಾರಿ ಶಕ್ತಿ ತೋರ್ಸೋದ್ ಬೇಡ. ನಾವು we just stand and ನೀವು ಇಂಟ್ರೊಡಕ್ಷನ್ ಕೊಡುವಾಗನೇ ಅದು ಮ್ಯೂಚುವಲ್ ಅಡ್ಮಿರೇಷನ್. ಅದು I know your profile also, which is as glorious as you had said. So you have to celebrate. Women have to be mutually mature enough to celebrate each other. When one woman is doing well in politics or something, the other woman in another political party should have courage to praise that woman and to encourage her, to tell that what you're doing is right. But here it doesn't happen. So the day the women come together, perhaps that is a Nari Shakti of men's dream. Imagine if that happens, if irrespective of all these differences we come together, and if that Shakti is seen, imagine what will happen. Yes, ಒಂದು ಆಶಾಭಾವನೆ ಇಂದಲ್ದಿದ್ರೆ ನಾಳೆ ಖಂಡಿತ ಹಾಗೆ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಬರುತ್ತೇವು ಅಂತ ಹೇಳ್ಕೊಂಡು ಸೈಡ್ ವಿಂಗಲ್ ನಿಂತಿದೀವಿ. ಇನ್ನೇನು ಕ್ಷಣಗಣನೆ, ದಿನಗಣನೆ ಎಲ್ಲ ಪ್ರಾರಂಭ ಆಗತ್ತೆ. ನಾವು ಮುಖ್ಯವಾಹಿನಿಗೆ ಆಡಳಿತ. There are already there are shining examples of women in parliament alwa. In many parties they're already there. But I say that parties should start from their home. ನೀವು ನಿಮ್ಮ ಪಾರ್ಟಿಯಿಂದಾನೇ ಸ್ಟಾರ್ಟ್ ಮಾಡಿಪ್ಪ. ಲುಕ್ ಅಟ್ ದ ಸ್ಟೇಚರ್ ಆಫ್ ವಿಮೆನ್ ಇನ್ ಮಹಿಳಾ ವಿಂಗ್ಸ್.
whether it is BJP Mahila Wing, whether it's Congress Mahila Wing, look at their stature. I feel very sad, that most of the women leaders are not acknowledged. They have to struggle hard. Their strength is not recognized. So you start from there. Allinda ನೀವು ಅವ್ರನ್ನ ಎಂಪವರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಪಾರ್ಲಿಮೆಂಟ್ ಕ್ಯಾನ್ ವೇಟ್, ಬಟ್ ಅಲ್ಲಿಂದ ನೀವು ಒಂದು ಎಕ್ಸಾಂಪಲ್ ತೋರಿಸಿ. ನಮ್ಮ ಪಾರ್ಟಿನಲ್ಲಿ ನೋಡಿ, ನಾವು 33% ನಾವು already look at Mamata Banerjee. Her politics may be different, whatever she stands is different, but she's given 50% reservation within her party. See the women who are from her party. Of course, Mamata Banerjee is one who is very controlling leader, but see the women like Mahua, see that Sayani Ghosh, how well they take the leadership. And why about that? Even in South, Jayalalitha ನೋಡಿದೆ, she came up with so much struggle. Shantila, ನಿಮ್ಗೆ ಗೊತ್ತಿದೆ ಅಲ್ಲ, that is actually the Nari Shakti perhaps, because she came up with so much struggles, with so much of maligning her personal status, character assassination. Despite that, she stood up. When she stood up, she did good for women. That Mangal Sutra scheme she brought, that baby cradle scheme, ನೀವು orphan kids ಇದ್ರೆ ಆ cradle ಅಲ್ಲಿ ಬಂದು ಹಾಕಿ ಸರ್ಕಾರ ಅದನ್ನ ಆ ಬೇಬಿನ ಟೇಕ್ ಕೇರ್ ಮಾಡ್ತಂತ. She brought those schemes, and she worked for women because she knows she has gone through that pain. She doesn't want that pain, the other women to face that pain. So if you give them that power, they will do it. And if you have that willpower within you, a woman will stand up. So I don't think women reservation also, it may be a guarantee that constitution guarantee that we will get it, but women should be capable of showing their own voluntary leadership. ನೀವು capable ಆಗಿ ನಿಮ್ಮ leadership ತೋರಿಸಿ, you should come forward and grab that, snatch that right. If you're not getting it, grab it. If you're not getting it, you have to snatch that your own right. Break the wall. You have to break the glass ceiling, breaking glass ceiling antaralla ide. This is what it is. So many women have proved it. That's why Jayalalitha is one of the women I really have admired her way of the way she did politics. There were issues about corruption, everything was there, but when it comes to a woman, when it comes to a lady, an empowered lady, Jayalalitha showed it. There are others also. Mamata Banerjee is doing another, but men will not appreciate it, it, na? They will not appreciate. Where does this character assassination and her weakness come? Because of their opinions. Even if she is right, even if she is doing well, their opinions matter most. So this will continue. It will, it's a nature's perhaps way of keeping the competition between the two genders. Yes. So we have to, now as women, ನಮ್ಮ strength ಏನಿದೆ, ನಮ್ಮ inner strength ಇದೆ, we have to prove it, and we have to prove it again and again every time. See, I tell you one small example. ನಾನು ಜರ್ನಲಿಸ್ಟ್ ಆಗಿದ್ದಾಗ ನಾನು ಪ್ರೂವ್ ಮಾಡಬೇಕಾಗಿತ್ತು, ಐ ಆಮ್ ಎ ಗುಡ್ ಜರ್ನಲಿಸ್ಟ್, ಐ ಆಮ್ ಎ ಗುಡ್ ಸ್ಪೀಕರ್ ಆನ್ ಕ್ಯಾಮ್ರಾ ಎವ್ರಿಥಿಂಗ್. 30 ಇಯರ್ನಲ್ಲಿ ಪ್ರೂವ್ ಮಾಡಲೇಬೇಕಾಗಿತ್ತು. ಆಮೇಲೆ ಐ ಬಿಕೇಮ್ ಚೇರ್ಪರ್ಸನ್ ಆಫ್ ಕರ್ನಾಟಕ ಮಾಧ್ಯಮ. ನಾವು ಹ್ಯಾವ್ ಟು ಪ್ರೂವ್ ಇಟ್, ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್. ನೀವು ಮಹಿಳಾ ಆಗಿದ್ದೀರಾ, so there were so many sarcastic opinions. There were a lot of people encourage ಮಾಡಿದ್ರು. ಮಹಿಳಾ ಆಗಿದ್ದಾರೆ, ಸೊ ಇವಾಗ ಇವ್ರೇನ್ ಚೇಂಜಸ್ ಏನ್ ತರ್ತಾರೆ, ಏನ್ ಮಾಡ್ತಾರೆ, ಇವ್ರು ಸುಮ್ನೆ ಬಂದ್ಬಿಟ್ಟು ಟೈಮ್ ಪಾಸ್ ಮಾಡ್ಬಿಟ್ಟು ಹೋಗ್ತಾರ ಹಾಗೆ ಹೀಗೆ ಅಂತ. ಅಂದ್ರೆ ನಮ್ಮಲ್ಲಿ ಅಟೆನ್ಷನ್ ಜಾಸ್ತಿ ಇರುತ್ತೆ, ಇವ್ರು ಏನ್ ಮಾಡ್ತಾರೆ ನೋಡೋಣ. ವಿ ಹ್ಯಾವ್ ಟು ಪ್ರೂವ್ ಇಟ್ ಟು ದೆಮ್. ಮಾಡ್ಬೋದಪ್ಪ, ವಿ ಕ್ಯಾನ್ ಡೂ ಇಟ್, ವಿ ಆರ್ ವಿ ಆರ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ದ ರೆಸ್ಪಾನ್ಸಿಬಿಲಿಟಿ ತೋರಿಸ್ಬೇಕು ಅವ್ರಿಗೆ. ಅಗೇನ್ ವಿ ಹ್ಯಾವ್ ಟು ಪ್ರೂವ್ ಇಟ್. ಇದನ್ನ ಅಗ್ನಿದಿವ್ಯ ಹಾಯೋದು ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಪ್ರತಿ ಕ್ಷಣಕ್ಕೂ ನಮ್ಮನ್ನ ನಾವು ಲಿಟ್ಮಸ್ ಟೆಸ್ಟ್ ಗೆ ಒಳಗಾಗ್ತಾ ನಾವು ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ತಾ and that makes us strong. Yes. That makes us strong, So, and we keep learning throughout our lives, probably it is not with them. We keep on learning as and when we go. So let us wait till 2029 and till all the scientific data comes before us. We are not in hurry. Women are not in. We have waited for decades, so many decades, centuries we have waited. So we are not in hurry. We will wait for the data to come. Let the political system also, do their work. Until then, we will get our, women leadership ready for the role. So suddenly 33% ಇಂಪ್ಲಿಮೆಂಟ್ ಆದ ತಕ್ಷಣ ನಮ್ಮ ಹತ್ರ ಲೀಡರ್ಸ್ ಇಲ್ಲ, ಅದೇ ಪೊಲಿಟಿಕಲ್ ಲೀಡರ್ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ, ಅದು ಬೇಡ. ಸೊ ವಿ ವಿಲ್ ಗೆಟ್ ಅವರ್ ಲೀಡರ್ಸ್ ರೆಡಿ. ವಿ ವಿಲ್ ಗೆಟ್ ಯಂಗ್, proper young women, like we have in Europe and we have in Italy. You see New Zealand, Greenland, Finland, they are all young prime ministers. So it is a dream to see, ಹೆಣ್ಮಕ್ಳುಗಳು ನ್ಯೂಜಿಲೆಂಡ್ ಅಲ್ಲಿ ಎಲ್ಲಾ ಕಡೆನೂ ಹೆಣ್ಮಕ್ಳುಗಳು
ಪ್ರೈಮ್ ಮಿನಿಸ್ಟರ್ ಆಗಿ ಬಹಳ ಉತ್ತಮವಾದ ಒಂದು ಕಾರ್ಯವನ್ನ ನಿರ್ವಹಿಸ್ತಿದ್ದಾರೆ. So probably we'll have second women prime minister, if everything goes well, if 33% is implemented, ಮತ್ತೆ ಅದು scientific ಆಗಿ implement ಆದ್ರೆ, political will ಇದ್ರೆ, ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಬೇಕು ಒಂದು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಇದೆಲ್ಲ ವೈಜ್ಞಾನಿಕ ಆಧಾರದ ಮೇಲೆ, ಆ ತಳಹದಿ ಮೇಲೆ ಇದನ್ನ ಅಂತ ಹೇಳಿದ್ರೆ ಸೆನ್ಸಸ್ ಡೇಟಾ ಇವನ್ನೆಲ್ಲ ಇಟ್ಕೊಂಡು ನೀವು ಕೊಡಿ, ಇದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳ್ತಾ ಇದ್ದೀನಿ 33% ಬಂದ್ರೆ ಹೋಪ್ಫುಲಿ ನಾವು ಇನ್ನೂ ಸ್ವಲ್ಪ ವರ್ಷ ಆದ್ಮೇಲೆ ದೋಸ್ ಗುಡ್ ವಿಮೆನ್ ಲೀಡರ್ಸ್ ಯಾರ್ಯಾರು ಬರ್ತಾರೆ ಪಾರ್ಲಿಮೆಂಟ್ಗೆ, ಅವರಲ್ಲಿ ಒನ್ ವುಮನ್ ಪ್ರೈಮ್ ಮಿನಿಸ್ಟರ್ ನಮ್ ಮಧ್ಯ ಬರ್ಬೋದು. ಸೊ ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್. ದಟ್ ಹ್ಯಾಸ್ ಟು ಚೇಂಜ್, ದ ಮೈಂಡ್ ಸೆಟ್ ಆಲ್ಸೋ ಹ್ಯಾವ್ ಟು ಚೇಂಜ್, ಅದು ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇರಬೇಕು. ಬಟ್ ಯಂಗ್ ಪೀಪಲ್ ದೇ ನೋ ಇಟ್. ನೌ ದ ನ್ಯೂ ಜನರೇಷನ್ ಅವ್ರಿಗೆ ಅರ್ಥ ಆಗ್ತಾ ಇದೆ, ಬಿಕಾಸ್ ಅವ್ರು ನೋಡ್ತಾ ಇದ್ದಾರೆ ಅವ್ರ ಡಾಟರ್ಸ್ ನ ಹೇಗ್ ಗ್ರೂಮ್ ಮಾಡ್ಬೇಕು, ಅವ್ರ ಡಾಟರ್ಸ್ ಏನಾಗ್ಬೇಕು ಮುಂದೆ ನಡ್ಕೊಂಡು. ಸೊ ದ ಯಂಗ್ ಜನರೇಷನ್ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ. ಆ ಮೈಂಡ್ ಸೆಟ್ ಚೇಂಜ್ ಆದ್ರೆ ನೀವು ವಿಮೆನ್ ಬಗ್ಗೆ, ವಿಮೆನ್ ನ ಹೇಗೆ ನೋಡ್ತೀರಾ ನೀವು, ಅದು ದಟ್ ವಿಷನ್ ಆಲ್ಸೋ ಚೇಂಜಸ್. ಸೊ ಐ ಥಿಂಕ್ ವಿ ನೀಡ್ ನಾಟ್ ಲೂಸ್ ಹೋಪ್. ನಾವು ಜಗದ ನಿಯಮ, ಕುವೆಂಪು ಅವ್ರು ಹೇಳ್ತಾರಲ್ಲ ಹಾಗೆ, ಬದಲಾವಣೆ ಜಗದ ನಿಯಮ. So let us not lose hope, let us wait patiently and let us march ahead. Yes. ಧನ್ಯವಾದಗಳು ಆಯುಷ್. ಧನ್ಯವಾದ. Thank you so much.